ಯೋಗಾದಿಯ ಯೋಗ ಫಲದಲ್ಲಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಗೆ 5 ರೂಪಾಯಿಯಷ್ಟು ಆದಾಯ ಇದ್ದರೆ 5 ರೂಪಾಯಿಯಷ್ಟು ಖರ್ಚು ಬರುತ್ತೆ. ನಿಮಗೆ ಈಗ ಜನ್ಮದಲ್ಲಿ ಬಂದು ಶನಿಗ್ರಹ ಬಂದು ಕೂತ್ಕೊಳ್ತಾರೆ. ಸ್ವಲ್ಪ ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ. ನಿಮಗೆ ಒಂದು ಅನುಕೂಲ ಏನಂತಂದರೆ ಜನ್ಮದಲ್ಲಿದ್ದಂತಹ ಕ್ರೂರ ಗ್ರಹ ರಾಹು ಗ್ರಹ ಬದಲಾವಣೆ ಆಗ್ತಾನೆ. ಶತ್ರುವಿನ ಬಾಧೆ ನಿಮಗೆ ಕಡಿಮೆ ಆಗುತ್ತೆ. ಶತ್ರುಗಳಿಂದ ಅವಮಾನವಾದಂಥದ್ದು ಕಡಿಮೆ ಆಗುತ್ತೆ. ಶತ್ರುಗಳಿಂದ ಮೋಸವಾದಂಥದ್ದು ನಿಮಗೆ ಕಡಿಮೆ ಆಗುತ್ತೆ. ಓದುವಂಥ ಮಕ್ಕಳಿಗೆ ಗೊಂದಲ ಡಿಸ್ಟರ್ಬ್ ಆಗ್ತಿತ್ತಲ್ಲ, ಅದೆಲ್ಲವೂ ಸಹ ಕಡಿಮೆ ಆಗುತ್ತೆ. ಓದುವಂಥ ಮಕ್ಕಳಿಗೆ ಅನುಕೂಲಕರವಾದಂಥ ವಾತಾವರಣ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ವ್ಯವಹಾರದಲ್ಲಿ ಪ್ರಗತಿಗೆ ಬರುತ್ತೆ, ಗುರುವಿನ ಬಲ ಸಿಗುತ್ತೆ. ಜೊತೆಯಲ್ಲಿ ಕೋಪದ ವಾತಾವರಣವೂ ಜಾಸ್ತಿ ಆಗುತ್ತೆ. ಕೋಪದ ವಾತಾವರಣಗಳಿಂದ ಸ್ವಲ್ಪ ದುಡುಕು ಸ್ವಭಾವಗಳು ಬರುತ್ತೆ. ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆ ತಾಪತ್ರಗಳು ಇರುತ್ತೆ. ಅತಿಯಾದಂಥ ಆತುರದ ನಿರ್ಧಾರಗಳು ಬರುತ್ತೆ. ಒಳಗಡೆ ಅತಿಯಾದಂಥ ಸುತ್ತಾಟ ಅಲೆದಾಟಗಳು ಬರುತ್ತೆ. ಯಾಕೆಂದರೆ 7.5 ನಡೀತಾ ಇದೆ. ಜನ್ಮದಲ್ಲಿ ಬಂದು ಶನಿ ಬಂದು ಕುಂತಿದೆ. ಕೋಪವಂತೂ ಜಾಸ್ತಿ. ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕೋಪವನ್ನು ಮಾಡ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಗೊಂದಲಗಳನ್ನು ಮಾಡ್ಕೊಳ್ತೀರಿ. ಆತುರದ ನಿರ್ಧಾರಗಳನ್ನು ಮಾಡ್ತೀರಿ. ಅದರಿಂದ ನಿಮಗೆ ಬಹಳ ಸಂಕಷ್ಟವನ್ನು, ನೋವನ್ನು, ತೊಂದರೆಗಳನ್ನು, ತಾಪತ್ರಗಳನ್ನು ತಂದು ಕೊಡುತ್ತೆ. ಆಲೋಚನೆ ಮಾಡಿ ವ್ಯವಹಾರವನ್ನು ಮಾಡಿ. ಯಾಕೆಂದರೆ ಶನಿಗ್ರಹ ನಿಮಗೆ ಯೋಗದಲ್ಲಿಲ್ಲ. ಶನಿಯ ದೋಷದಿಂದ ಕೂಡಿರುವಂಥ ರಾಶಿ ಮೀನರಾಶಿ. ಮೀನರಾಶಿಗೆ ಲಾಭಕ್ಕಿಂತಲೂ ಸಹ ನಷ್ಟ ಜಾಸ್ತಿ. ಮತ್ತು ನಿಮಗೆ ಹೊಗಳುವಂಥಗಿಂತಲೂ ಸಹ ತೆಗಳುವಂಥವರು ಜಾಸ್ತಿ. ಮಿತ್ರರಿಗಿಂತಲೂ ಸಹ ಶತ್ರು ಬಾಧೆಗಳು ಜಾಸ್ತಿ ಇರುತ್ತೆ. ಅದರಿಂದ ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರವನ್ನು ಮಾಡಬೇಕಾಗ್ತದೆ. ಇಲ್ಲವಾದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಬಹಳ ಗೊಂದಲಗಳನ್ನು ಮತ್ತು ಸಮಸ್ಯೆಗಳನ್ನು ಇದೆಲ್ಲವೂ ಅನುಭವಿಸ್ತಿರ್ತೀರಿ. ನಿಮಗೆ ರಾಶಿಯಾಧಿಪತಿ ಬಂದು ಗುರುಗ್ರಹ ಆಗಿರ್ತಾರೆ. ಗುರುವಿನ ಮನೆಯಲ್ಲಿರುವಂಥವರು ಈಗ ಶನಿಗ್ರಹ. ದೋಷವನ್ನು ಬಿಟ್ಟೋದಂಥವರು ರಾಹುಗ್ರಹ. ಇದೆಲ್ಲವೂ ಸಹ ನಿಮಗೆ ಏನೇನು ಅನುಕೂಲವನ್ನು ಮಾಡುತ್ತೆ. ಖಂಡಿತವಾಗಿ ನಾನಾಗಲೇ ಹೇಳಿದೆ, ಕೋಪ ಕಡಿಮೆ ಮಾಡ್ಕೊಳ್ಳಿ. ಅತಿಯಾದಂಥ ಸುತ್ತಾಟ, ಅತಿಯಾದಂಥ ಅಲೆದಾಟ, ಕೆಲಸಗಳಲ್ಲಿ ಏನು ಫೇಲ್ಯೂರ್ ಆಗ್ತಿದ್ರಿ ಆ ಕೆಲಸಗಳು ಸಕ್ಸಸ್ ಆಗುವಂಥ ಕೆಲಸಗಳು ನಿಮಗೆ ಆರಂಭವಾಗುತ್ತೆ. ದೊಡ್ಡ ಮಟ್ಟದ ನಿರೀಕ್ಷೆ ಬೇಡ, ಒಂದು ಮಧ್ಯಮವಾಗಿ ನಡ್ಕೊಂಡು ಹೋಗುತ್ತೆ. ಆದರೆ ನಾನು ಆಗಲೇ ಹೇಳಿದೆ, ಆತುರದ ನಿರ್ಧಾರಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಕೋಪದ ವಾತಾವರಣಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಮಾಡೋಂಥ ವ್ಯವಹಾರದಲ್ಲಿ ಆಲೋಚನೆ ಮಾಡಿ ವ್ಯವಹಾರವನ್ನು ಮಾಡಿ ಅನುಕೂಲವಾಗುತ್ತೆ. 7.5 ಶನಿಯಂತೂ ಖಂಡಿತವಾಗಿ ದೋಷದಲ್ಲಿರುತ್ತೆ. ಈ ದೋಷದಲ್ಲಿದ್ದಾಗ ಕುಹಕ ಮನಸ್ಸುಗಳು, ಇಲ್ಲ ಸಲ್ಲದ ತೊಂದರೆಗಳು, ತಾಪತ್ರಗಳನ್ನು ತಂದೊಡ್ಡುವಂಥ ವ್ಯಕ್ತಿಗಳು ಇವರೆಲ್ಲರೂ ಸಹ ಇರ್ತಾರೆ. ನಿಮ್ಮ ಏಳಿಗೆಗೆ ಕಲ್ಲಾಕುವಂಥ ವ್ಯಕ್ತಿಗಳು ಸಿಗ್ತಾರೆ. ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ಕೊಳ್ಳಿ ಅಂತ ಹೇಳ್ತಾ, ವಿಶೇಷವಾದಂತಹ ಸಂಚಿಕೆ ಇದು ಯುಗಾದಿ ಯೋಗ ಫಲವಾಗಿತ್ತು. ಮತ್ತೆ ನಿಮ್ಮನ್ನು ಭೇಟಿಯನ್ನು ಮಾಡ್ತೇನೆ. ಭೇಟಿ ಮಾಡಬೇಕಾದ್ರೆ ಮತ್ತೆ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಳ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ನಮಸ್ಕಾರ.